ನಿನ್ನೆ RV ರೋಡ್ನಿಂದ ಬೊಮ್ಮಸಂದ್ರ ಯೆಲ್ಲೋ ಲೈನ್ ಮೆಟ್ರೋ ಮಾರ್ಗ ಉದ್ಘಾಟನೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಸರ್ಕಾರಿ ಶಾಲೆಯ 16 ಮಕ್ಕಳು ಪ್ರಯಾಣವನ್ನು ಮಾಡಿದ್ರು. ಆ ಮಕ್ಕಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ, ಅವ್ರನ್ನ ಕೇಳ್ತಾ ಹೋಗ್ತೀನಿ. ತಾವು ಕೂಡ ನಿನ್ನೆ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಪ್ರಯಾಣವನ್ನು ಮಾಡಿದ್ರಿ. ಏನ್ ಕೇಳಿದ್ರು ಮೋದಿ ಅವರಿಗೆ? ಮೊದಲನೇದಾಗಿ ನಿಮಗೆ ಮೋದಿ ಅವರು ನೋಡಿ ಹೇಗೆ ಅನ್ನಿಸ್ತು ಅಂತ? ತುಂಬಾ ಖುಷಿ ಅನ್ನಿಸ್ತು. ಅಂತ ದೊಡ್ಡ ವ್ಯಕ್ತಿನ ಇಷ್ಟ ದಿನ ಬ್ಯಾನರ್ ಅಲ್ಲಿ ಟಿವಿದಲ್ಲೆಲ್ಲ ನೋಡಿ ಇವಾಗ ಅವ್ರನ್ನ ರಿಯಲ್ ಆಗಿ ನೋಡಿ ಅವ್ರ ಜೊತೆ ಅಷ್ಟು ಕ್ಲೋಸ್ ಆಗಿ ನಿಂತ್ಕೊಂಡು ಇಂಟ್ರಾಕ್ಟ್ ಮಾಡ್ತೀವಿ ಅಂತ ಅನ್ಕೊಂಡಿದ್ದು ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ. ಮತ್ತೆ ತುಂಬಾ ಖುಷಿ ಆಯ್ತು ಕೂಡ. ಅವರು ನಮ್ಮ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಏನ್ ಕೇಳಿದ್ರು ನಿಮ್ಮನ್ನ ಅಂತ? ನಮ್ಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ, ಯಾವ ಸಬ್ಜೆಕ್ಟ್ ಅಲ್ಲಿ ನಮಗೆ ನಿದ್ದೆ ಬರುತ್ತೆ, ಮತ್ತೆ ನಾವು ಯಾವ ಸ್ಪೋರ್ಟ್ಸ್ ಅಲ್ಲಿ ಇಂಟ್ರೆಸ್ಟ್ ಆಗಿದ್ದೀವಿ ಅಂತೆಲ್ಲ ಕೇಳಿದ್ರು. ತಾವ್ ಏನು ಉತ್ತರ ಕೊಟ್ರಿ? ಏನ್ ರಿಯಾಕ್ಟ್ ಮಾಡಿದ್ರಿ? ನನಗೆ ಸೈನ್ಸ್ ಇಷ್ಟ, ನಾನು ಅದನ್ನ ಹೇಳಿದೆ. ಮತ್ತೆ ನಮಗೆ ಸ್ಕೂಲಲ್ಲಿ ಏನೇನು ಸ್ಪೋರ್ಟ್ಸ್ ಆಡಿಸ್ತಾರೆ, ಕಬಡ್ಡಿ, ಖೋ ಖೋ, ವಾಲಿಬಾಲ್ ಅದೆಲ್ಲ ಹೇಳಿದ್ವಿ. ಅವರು ಓಕೆ ಅಂತಂದ್ರು. ಮತ್ತೊಬ್ರು ವಿದ್ಯಾರ್ಥಿ ಕೂಡ ನನ್ನ ಜೊತೆಲಿ ಇರುವಂತದ್ದು. ಮೋದಿ ಅವ್ರನ್ನ ನೋಡಿದಾಗ ನಿಮಗೆ ಏನ್ ಅನ್ನಿಸ್ತು, ಮತ್ತೆ ಏನ್ ಕೇಳಿದ್ರು ನಿಮ್ಮ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ? ಅಂತ ತುಂಬಾ ಖುಷಿ ಆಯ್ತು. ಮೋದಿನ ಇವತ್ತು ನೋಡಿರ್ಲಿಲ್ಲ, ಎಲ್ಲ ಅವ್ರನ್ನ ಬರೀ ಟಿವಿಯಲ್ಲಿ ನೋಡಿರ್ತೀವಿ ಅಷ್ಟೇ. ಅವ್ರು ನೋಡಿದಾಗ ತುಂಬಾ ಖುಷಿ ಆಯ್ತು. ಮತ್ತೆ CM ಎಲ್ಲರೂ ಬಂದಿದ್ರು, ಅಲ್ಲಿ ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಅಲ್ಲೇ ಇದ್ರು, ಮೆಟ್ರೋದಲ್ಲಿ ಇದ್ರು. ತುಂಬಾ ಖುಷಿ ಆಯ್ತು. ಮತ್ತೊಬ್ರು ಕೂಡ ನನ್ನ ಜೊತೆಲಿದ್ದಾರೆ. ನಿನ್ನೆ ಮೋದಿ ಅವ್ರ ಜೊತೆ ಮೆಟ್ರೋ ರೈಲಿನಲ್ಲಿ ಪ್ರಯಾಣ ಮಾಡಿದ್ರಿ. ಏನ್ ಅನ್ನಿಸ್ತು ಮೋದಿ ಅವ್ರನ್ನ ನೋಡಿ? ಒಂದು ಎರಡನೇ ಏನ್ ಕೇಳಿದ್ರು ನಿಮ್ಮನ್ನ? ತುಂಬಾ ಖುಷಿ ಆಯ್ತು. ಮತ್ತೆ ನಿಮ್ಗೆ ಏನ್ ಸ್ಕಿಲ್ಸ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ನೀವು ದೊಡ್ಡವರಾದ್ಮೇಲೆ ಏನ್ ಆಗ್ತೀರಾ ಅಂತ ಕೇಳಿದ್ರು. ಎಲ್ರು ಕೇಳಿದ್ರು, ಎಲ್ಲ ಆನ್ಸರ್ ಮಾಡಿದ್ರು. ಚೆನ್ನಾಗಿತ್ತು. ತಾವೇನ್ ಉತ್ತರ ಕೊಟ್ರಿ? ಏನ್ ಆಗ್ಬೇಕು ಅಂತ ಕನಸನ್ನ ಮೋದಿ ಅವ್ರ ಮುಂದೆ ಬಿಚ್ಚಿಟ್ರಿ ಅಂತ? ನಂಗೆ ಡಾಕ್ಟರ್ ಆಗ್ಬೇಕು ಅಂತ ಅಂದೆ. ಒಳ್ಳೇದು ಅಂತ ಹೇಳಿದ್ರು. ತಾವು ಎಲ್ಲಿಂದ ಅವ್ರ ಜೊತೆ ಪ್ರಯಾಣವನ್ನು ಮಾಡಿದ್ರಿ, ಮತ್ತೆ ಎಲ್ಲಿಂದ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ರು ಮೋದಿ ಅವರು ಅಂತ? ನಮ್ ಜೊತೆ ಜಯದೇವ ಆಸ್ಪತ್ರೆ ಸ್ಟೇಷನ್ ಇಂದ BTM ಲೇಟ್ ಸ್ಟೇಷನ್ ವರೆಗೂ ಮಾತಾಡ್ಕೊಂಡು ಬಂದ್ರು. ಹೇಗೆ ಅನ್ನಿಸ್ತು ಮೋದಿ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ? ಯಾಕಂದ್ರೆ ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಪ್ರಯಾಣ ಮಾಡಿದಂತದ್ದು. ತುಂಬಾ ಖುಷಿ ಆಯ್ತು ಅವ್ರನ್ನ ನೋಡಿದ್ದು. ಯಾವತ್ತು ಟಿವಿಯಲ್ಲಿ ನೋಡ್ತಿದ್ವಿ, ನಿನ್ನೆ ನಾವು ಚೆನ್ನಾಗಿ ನೋಡಿದ್ವಿ, ಅವ್ರನ್ನೆಲ್ಲ ನೋಡಿದ್ವಿ. ಬೇರೆಯವ್ರು ನಮ್ಮ ಟಿವಿಯಲ್ಲಿ ನೋಡೋದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ತಾವು ಕೂಡ ಮೋದಿ ಅವ್ರ ಜೊತೆ ನಿನ್ನೆ ಪ್ರಯಾಣ ಮಾಡಿದ್ರಿ. ಏನ್ ಕೇಳಿದ್ರು ಮತ್ತೆ ಹೇಗೆ ಅನ್ನಿಸ್ತು ನಿಮಗೆ ಅಂತ? ಅದೇ ಹೆಂಗ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಯಾವ್ಯಾವ್ದು ನಿಮ್ಗೆ ತುಂಬಾ ಇಷ್ಟ, ಮತ್ತೆ ಯಾವ್ದು ಬೋರಿಂಗ್ ಸಬ್ಜೆಕ್ಟ್ ಅಂತ ಎಲ್ಲ ಹೇಳಿದ್ವಿ. ಆಮೇಲೆ ಅವ್ರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಅವ್ರಿಗೆ ನಿದ್ದೆ ಬಂದ್ಬಿಡ್ತಿತ್ತು ಕ್ಲಾಸಲ್ಲಿ ಅನ್ನೋದು ಅವರು ಹೇಳ್ಕೊಂಡ್ರು. ಜಿಯೋಗ್ರಫಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ ಅಂತೆ, ಆ ಕ್ಲಾಸಲ್ಲಿ ಅವರು ಮಲ್ಕೊಬಿಡ್ತಿದ್ರಂತೆ, ಅದರಲ್ಲಿ ಕಮ್ಮಿ ಮಾರ್ಕ್ಸ್ ಬರ್ತಿತ್ತಂತ ಎಲ್ಲ ಹೇಳಿದ್ರು. ತಾವ್ ಏನ್ ಉತ್ತರ ಕೊಟ್ರಿ? ಅವ್ರು ಕೇಳಿದಂತ ಪ್ರಶ್ನೆಗಳಿಗೆ ತಾವ್ ಏನ್ ಉತ್ತರ ಕೊಟ್ರಿ ಅಂತ? ನನ್ಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ತುಂಬಾ ಇಷ್ಟ ಅಂತ ಹೇಳ್ತದೆ. ಆಮೇಲೆ ಅದಕ್ಕೆ ಹೇಳಿದ್ರು. ಏನಾಗಬೇಕು ಅಂತ ನಿಮ್ಮ ಕನಸನ್ನು ಕೇಳಿದಾಗ ತಾವ್ ಏನ್ ಹೇಳಿದ್ರಿ ಮೋದಿ ಅವ್ರ ಮುಂದೆ ಅಂತ? ನಾನು ಗೈನಕಾಲಜಿಸ್ಟ್ ಆಗ್ಬೇಕು ಅಂತ ಹೇಳಿದ್ರು. ಏನ್ ಹೇಳಿದ್ರೆ ಅದಕ್ಕೆ ನಿಮ್ಗೆ ಆಲ್ ದ ಬೆಸ್ಟ್ ಈ ತರದನ್ನ ಏನಾರು ಹೇಳಿದ್ರ ಅಂತ? ಹೇಳಿದ್ರು. ಡಾಕ್ಟರ್ ಆಗ್ಬೇಕಾ? ಒಳ್ಳೇದು ಅಂತ ಹೇಳಿದ್ರು. ಈಗ ಅನ್ನಿಸ್ತು ಮೋದಿ ಅವ್ರ ಜೊತೆ ಪ್ರಯಾಣ ಮಾಡಿದಂತದ್ದು ಅಂತ? ತುಂಬಾ ಖುಷಿ ಆಯ್ತು. ಟಿವಿಯಲ್ಲೆಲ್ಲ ನೋಡ್ಬೋದು, ಬಟ್ ಅಲ್ಲಿ ನೋಡ್ತೀನಂತ ಅನ್ಕೊಂಡಿರ್ಲಿಲ್ಲ. ಇಷ್ಟ ತರ ಮೀಟ್ ಮಾಡಿ ಮಾತಾಡಕ್ಕೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ನೆನ್ನೆ ಆಗಿದ್ದು ಒಂಥರ ಕನ್ಸ್ ತರ ಆಯ್ತು. ಬಟ್ ಆಯ್ತು, ಚೆನ್ನಾಗಿ. ತಾವು ಮೋದಿ ಅವ್ರ ಜೊತೆ ಪ್ರಯಾಣ ಮಾಡಿದ್ರಿ, ಹೇಗೆ ಅನ್ನಿಸ್ತು? ಏನು ಪ್ರಶ್ನೆಗಳನ್ನು ಕೇಳಿದ್ರು ನಿಮ್ಮ ಜೊತೆಯಲ್ಲಿ ಅಂತ? ನನಗೆ ಮೊದಲನೇದಾಗಿ ತುಂಬಾ ಖುಷಿ ಆಗ್ತಾ ಇದೆ. ಅವ್ರನ್ನ ನೋಡ್ತೀವಿ ಅಂತ ಯಾವತ್ತೂ ಅನ್ಕೊಂಡಿದ್ದಿಲ್ಲ, ಅದು ನನ್ಸಾಗಿದೆ. ಬಟ್ ಅವ್ರು ಕೇಳಿದ ಕ್ವಶನ್ಗಳಿಗೆ ನಾವು ಉತ್ತರ ಕೊಟ್ವಿ. ಅವರು ಏನಂತ ಕೇಳಿದ್ರಂದ್ರೆ, ನೀವು ದೊಡ್ಡವರಾದ್ಮೇಲೆ ಏನಾಗಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳಿದ್ರು. ನಿಮ್ಗೆ ಯಾವ ಸಬ್ಜೆಕ್ಟ್ ಅಂದ್ರೆ ಇಷ್ಟ ಅಂತ ಕೇಳಿದ್ರು. ಯಾವ್ದು ಬೋರಿಂಗ್ ಅಂತ ಕೇಳಿದ್ರು. ಮತ್ತೆ ನಿಮ್ಗೆ ಸ್ವದೇಶಿ ಥಿಂಗ್ಸ್ ನ ಪರ್ಚೇಸ್ ಮಾಡಕ್ ಇಷ್ಟ ಇರುತ್ತಾ, ಇಲ್ಲ ಅಂದ್ರೆ ವಿದೇಶಿ ವಸ್ತುಗಳನ್ನ ಪರ್ಚೇಸ್ ಮಾಡಕ್ ಇಷ್ಟನಾ ಅಂತ ಕೇಳಿದ್ರು. ನಾವು ಸ್ವದೇಶಿ ಅಂತ ಹೇಳಿದ್ವಿ. ಬೇರೆ ಏನ್ ನೀವೇನು ಉತ್ತರ ಕೊಟ್ರಿ? ಈ ಪ್ರಶ್ನೆಗಳಿಗೆ ನೀವೇನು ಉತ್ತರ ಕೊಟ್ರಿ ನಿಮ್ಮ ವೈಯಕ್ತಿಕವಾಗಿ? ನನ್ಗೆ ಸ್ವದೇಶಿ ಥಿಂಗ್ಸ್ ಇಷ್ಟ ಅಂತ ಹೇಳಿದೆ ಅವ್ರಿಗೆ. ಮತ್ತೆ ದೊಡ್ಡವನಾದ್ಮೇಲೆ ಆರ್ಮಿ ಆಗ್ತೀನಿ ಅಂತ ಹೇಳಿದೆ. ಅವರು ಯಾವ ಸಬ್ಜೆಕ್ಟ್ ಇಂಟ್ರೆಸ್ಟ್ ಇದೆ ಅಂತ ಕೇಳಿದ್ರು. ಸೈನ್ಸ್ ಅಂತ ಅಂದ. ಹೇಗಿತ್ತು ತಮ್ಮೆಲ್ಲರ ಅಂದ್ರೆ ಈ ಶಾಲೆಯಿಂದ 8 ಜನ ಮಕ್ಕಳು ಮೋದಿ ಅವ್ರ ಜೊತೆ ಓದಂತದ್ದು, ಆ ಅನುಭವನ ಹಂಚ್ಕೊಳ್ಳೋಂಥದ್ದು ಹೇಗೆ ಅನ್ನಿಸ್ತು ಅಂತ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಅಂದ್ರೆ ದೇಶದ ಪ್ರಧಾನಮಂತ್ರಿಗಳ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಸಂಚಾರ ಮಾಡುವಂತಹ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿತ್ತು. ಆ ಕನಸು ಇನ್ನೊಂದಷ್ಟು ಅಂದ್ರೆ ಮೋದಿ ಅವ್ರು ನೋಡಿದ್ಮೇಲೆ ಮತ್ತೊಂದಷ್ಟು ಕನಸು ಎಲ್ಲೋ ಉಟ್ಕೊಳ್ತಾ ಅಂತಂದ್ರೆ ದೇಶಕ್ಕೆ ಸೇವೆ ಮಾಡೋ ಯೋಧ ಆಗಬೇಕು ಅಂತ ತಾವು ಅನ್ಕೊಂಡ್ರಿ. ಪಕ್ಕದಲ್ಲಿ ತುಂಬಾ ದೊಡ್ಡ ದೊಡ್ಡ ಯೋಧರು ಕೂಡ ಅವರಿಗೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ರು, ಕಮಾಂಡೋಗಳೆಲ್ಲ ಇದ್ರು. ಏನ್ ಅನ್ನಿಸ್ತು ಅವ್ರನ್ನೆಲ್ಲ ನೋಡಿ ಅಂತ? ನಾನು ಕೂಡ ಅವ್ರ ತರನೇ ಮೋದಿಗೆ ಸೆಕ್ಯೂರಿಟಿ ಕೊಡ್ಬೇಕು ಅಂತ. ಅಲ್ಲಿದ್ರಲ್ಲ ಯೋಧರ ಕೈಲಿ ತುಂಬಾ ದೊಡ್ಡ ದೊಡ್ಡದಾದಂತಹ ಗನ್ಗಳು, ಸೆಕ್ಯೂರಿಟಿ ತರದೆಲ್ಲವೂ ಕೂಡ ಇದ್ರು. ಅವ್ರು ನೋಡಿದಾಗ ಅವರ ವೇಷಭೂಷಣ ಅವೆಲ್ಲವೂ ಕೂಡ ತಮ್ಗೆ ಹೇಗೆ ಅನ್ನಿಸ್ತು? ಅಂದ್ರೆ ಇನ್ಸ್ಪೈರ್ ಆಯ್ತಾ ಅಂತ? ಇನ್ಸ್ಪೈರ್ ಆಯ್ತು.
ಇನ್ಸ್ಪೈರ್ ಆಯಿತು ಸರ್, ತುಂಬ ಇನ್ಸ್ಪೈರ್ ಆಯಿತು. ಇವಿಷ್ಟು ಕೂಡ ಮತ್ತೊಬ್ಬರು ಕೂಡ ನನ್ನ ಜೊತೆಲಿದ್ದಾರೆ. ನಾನು ಅವ್ರನ್ನ ಕೇಳ್ತೀನಿ. ಮೇಡಮ್, ಏನು ಹೇಳಿದ್ರು ನಿಮಗೆ ಅಂತ? ನಾನು ಅವಾಗಲೇ ಹೇಳ್ದಂಗೆ ಅವ್ರು ನಮ್ಮ ಬಗ್ಗೆ ಕೇಳಿದ್ರು, ಮತ್ತು ನಾವೇನು ಇಂಟ್ರೆಸ್ಟ್ ಇದೆ ಅದನ್ನೆಲ್ಲ ಕೇಳಿದ್ರು. ಮತ್ತು ಅವ್ರನ್ನ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದು ವಿಷಯ ಏನಿಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮಗೆ ಅವ್ರನ್ನ ಹೋಗಿ ಮೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತಹ ಇಲಾಖೆ ಎಲ್ಲ ಮುಖ್ಯಸ್ಥರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಅಂದರೆ ಇವಿಷ್ಟು ಕೂಡ ಮೋದಿಯವರ ಜೊತೆಯಲ್ಲಿ ಮೆಟ್ರೋ ರೈಲಿನಲ್ಲಿ ಸಂಚಾರವನ್ನು ಮಾಡದಂತಹ ಸರ್ಕಾರಿ ಹೈಸ್ಕೂಲ್ನ ಮಕ್ಕಳ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.